ನನ್ನ ಹೆಸರು ಭವಾನಿ. ವಯಸ್ಸು 42. ಒಳ್ಳೆಯ ಗಂಡ, ಒಂದು ಗಂಡು ಮಗು ಇದ್ದ ಸುಂದರ ಸಂಸಾರವಾಗಿತ್ತು ನನ್ನದು. ಈ ನನ್ನ ಕತೆ ಹಲವರಿಗೆ ಪಾಠವಾಗಬಹುದೆಂದು ನನ್ನ ಅನಿಸಿಕೆ. ನಮ್ಮದು ಅರಸೀಕೆರೆಯ ಪಕ್ಕದ ಒಂದು ಸಣ್ಣ ಹಳ್ಳಿ. ನಾನು PUC ವರೆಗೆ ಓದಿದ್ದೇನೆ. ನನಗೆ ನನ್ನ 20ನೇ ವಯಸ್ಸಿನಲ್ಲಿ ಮದುವೆ ಆಯಿತು. ನನ್ನ ಗಂಡ ಬೆಂಗಳೂರಿನಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿದ್ದರು. ಸ್ವಂತ ಮನೆಯನ್ನು ಹೊಂದಿದ್ದ ಅವರು ಸಾಕಷ್ಟು ಅನುಕೂಲವಾಗಿದ್ದರು. ಬೇರೆ ಏರಿಯಾದಲ್ಲಿ 2 ಮನೆಗಳಿದ್ದು ಅದರಿಂದಲೂ ಬಾಡಿಗೆ ಬರುತ್ತಿತ್ತು. ನನ್ನ ಮದುವೆಯಾದ ಹೊಸತರಲ್ಲಿ ನಾನು ಖುಷಿಯಿಂದಲೇ ಬೆಂಗಳೂರಿಗೆ ಬಂದು ಗಂಡನ ಮನೆ ಸೇರಿದೆ. ಮದುವೆಯಾದ ಹೊಸತರಲ್ಲಿ ನಾವು ತುಂಬಾ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದೆವು. 2 ವರ್ಷದ ನಂತರ ನನಗೆ ಒಂದು ಗಂಡು ಮಗು ಜನಿಸಿತು. ನನ್ನ ಗಂಡ ನನಗೆ ಏನೂ ಕಮ್ಮಿ ಮಾಡಿರಲಿಲ್ಲ. ಮನೆ ಕೆಲಸ ಮಾಡಲು ಒಬ್ಬ ವಯಸ್ಸಾದ ಅಮ್ಮ ಬರುತ್ತಿದ್ದರು. ನನಗೆ ಮನೆಯಲ್ಲಿ ಹೆಚ್ಚೇನು ಕೆಲಸ ಇರುತ್ತಿರಲಿಲ್ಲ. ನನ್ನ ಮಗ 7ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಅಪಘಾತವೊಂದರಲ್ಲಿ ನನ್ನ ಯಜಮಾನರು ತೀರಿಕೊಂಡರು. ನಮ್ಮ ಯಜಮಾನರು ತೀರಿಕೊಂಡ ನಂತರವೂ ಕೂಡ ನನಗೆ ಆರ್ಥಿಕವಾಗಿ ಕಷ್ಟವಾಗಲಿಲ್ಲ. ಏಕೆಂದರೆ 2 ಮನೆ ಬಾಡಿಗೆ ಬರುತ್ತಿತ್ತು ಮತ್ತು ನಮ್ಮ ಯಜಮಾನರ ಇನ್ಶೂರೆನ್ಸ್ ಹಣ ಮತ್ತೆ ಬ್ಯಾಂಕಿನಿಂದ ಸ್ವಲ್ಪ ಹಣ ಬಂತು. ಆ ಹಣವನ್ನು ನಾನು ಬ್ಯಾಂಕಿನಲ್ಲಿ FD ಇಟ್ಟು ಅದರಿಂದ ಬರುವ ಬಡ್ಡಿ ಮತ್ತು ಮನೆ ಬಾಡಿಗೆ ಹಣದಿಂದ ನಾನು ನನ್ನ ಮಗ ಅನುಕೂಲಕರವಾಗಿ ಜೀವನ ನಡೆಸುತ್ತಿದ್ದೆವು. ನನ್ನ ಗಂಡ ಸತ್ತು 5 ವರ್ಷ ಕಳೆದರೂ ನನ್ನಲ್ಲಿರುವ ಆಸೆಗಳನ್ನು, ಕಾಮದ ಬಯಕೆಯನ್ನು ತಡೆದುಕೊಂಡೇ ಗೌರವದಿಂದಲೇ ಬದುಕುತ್ತಿದ್ದೆ. ನಮ್ಮ ಮನೆಗೆ ಒಬ್ಬಳು ಹೊಸ ಮನೆ ಕೆಲಸದವಳು ಬಂದಳು. ಅವಳ ಹೆಸರು ಸುಕನ್ಯಾ. ಅವಳು ಸುಮಾರು 26 ವರ್ಷದ ಪ್ರಾಯದವಳು. ಅವಳಿಗೆ ಇನ್ನೂ ಮಕ್ಕಳು ಆಗಿರಲಿಲ್ಲ. ಅವಳ ಗಂಡ ಕೂಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಸುಮಾರು 35 ವರ್ಷ ವಯಸ್ಸಾಗಿತ್ತು. ಅವನ ಹೆಸರು ಶೇಖರ. ಸುಕನ್ಯಾ ಮೊದಲು ನಮ್ಮ ಮನೆಗೆ ಕೆಲಸಕ್ಕೆ ಬಂದಾಗ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡುತ್ತಿದ್ದಳು. ಅವಳು ನನಗೆ ತುಂಬಾ ಹತ್ತಿರವಾದಳು ಮತ್ತು ಇಷ್ಟವಾದಳು. ಅವಳು ಆಗಾಗ ತನ್ನ ಗಂಡನ ಬಗ್ಗೆ ಹೇಳುತ್ತಿದ್ದಳು. ಅವಳ ಮೊದಲ ರಾತ್ರಿಯ ಬಗ್ಗೆ ಮತ್ತು ಆನಂತರವೂ ಕೂಡ ಅವಳ ಗಂಡ ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದ, ಕಾಮಿಸುತ್ತಿದ್ದ ಎಂದು ಹೇಳುತ್ತಿದ್ದಳು. ಅದನ್ನು ತುಂಬಾ ವರ್ಣಿಸಿ ಬೇರೆ ಹೇಳುತ್ತಿದ್ದಳು. ನನ್ನ ಗಂಡ ನನ್ನನ್ನು ಪ್ರತಿದಿನ ಮೊದಲ ರಾತ್ರಿಯಂತೆ ಸುಖ ಕೊಡುತ್ತಾನೆ. ಅವನು ತುಂಬಾ ಬಲಿಷ್ಠವಾಗಿದ್ದಾನೆ. ಅವನ ಅದು ತುಂಬಾ ಬಲಿಷ್ಠವಾಗಿದೆ, ಹೆಚ್ಚು ಹೊತ್ತು ಸುಖ ಕೊಡುತ್ತಾನೆ ಎಂದೆಲ್ಲ ಹೇಳುತ್ತಿದ್ದಳು. ಆಗ ನನಗೆ ನನ್ನ ಮನಸ್ಸಿನಲ್ಲಿ ಒಂಥರ ಆಸೆ ಉಂಟಾಗುತ್ತಿತ್ತು. ಮೈ ರೋಮಾಂಚನಗೊಳ್ಳುತ್ತಿತ್ತು. ನಾನು ಬೇಕಂತಲೇ ಆಗಾಗ ಅವಳನ್ನು, ನಿನ್ನ ರಾತ್ರಿ ನಿನ್ನ ಗಂಡ ನಿನಗೆ ಎಷ್ಟು ಸಾರಿ ಮಾಡಿದ, ಹೇಗೆ ಮಾಡಿದ ಎಂದೆಲ್ಲ ಕೇಳುತ್ತಿದ್ದೆ. ಅದಕ್ಕೆ ಅವಳು ಸ್ವಲ್ಪವೂ ನಾಚಿಕೊಳ್ಳದೆ ಎಲ್ಲವನ್ನೂ ಹೇಳುತ್ತಿದ್ದಳು. ಒಂದು ದಿನ ಅವಳು ನನ್ನನ್ನು ಕೇಳಿಯೇ ಬಿಟ್ಟಳು. ಅಕ್ಕ, ನಿಮಗೆ ಆಸೆ ಆಗುವುದಿಲ್ಲವೇ? ಅದೇಗೆ ತಡೆದುಕೊಳ್ಳುತ್ತೀರಿ ಎಂದು. ನನಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಸುಮ್ಮನೆ ನಕ್ಕು ಬಿಟ್ಟೆ. ಹೋಗೆ, ಸುಮ್ಮನೆ ಮನೆ ಕೆಲಸ ನೋಡು ಎಂದು ತಮಾಷೆಯಾಗಿ ರೇಗಿದೆ. ಅವಳು ನನ್ನಲ್ಲಿ ಆಸೆ ಉಂಟಾಗುತ್ತಿದ್ದುದನ್ನು ಗಮನಿಸಿದಳು. ನಾನು ಪದೇ ಪದೇ ಅವಳ ಗಂಡನ ಬಗ್ಗೆ ಕೇಳುತ್ತಿದ್ದರಿಂದ, ಅಕ್ಕ, ಯಾಕೋ ನಿಮಗೆ ಇತ್ತೀಚೆಗೆ ತಡೆದುಕೊಳ್ಳಲು ಆಗುತ್ತಿಲ್ಲ ಅಂತ ನನಗೆ ಅನ್ನಿಸುತ್ತಿದೆ ಎಂದು ಬಿಟ್ಟಳು. ಆಗ ನಾನು, ಹೌದು ಕಣೆ, ಒಂದು ಸಾರಿ ಮತ್ತೆ ದೈಹಿಕ ಸುಖವನ್ನು
ಅನುಭವಿಸಬೇಕೆಂದು ಆಸೆಯಾಗುತ್ತಿದೆ. ಆದರೆ ಅದು ಹೇಗೆ ಸಾಧ್ಯ? ನಾನು ಯಾರಿಂದ ಆಸೆಯನ್ನು ತೀರಿಸಿಕೊಳ್ಳಲಿ? ಯಾರಿಗಾದರೂ ಗೊತ್ತಾದರೆ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದೇನೆ ಎಂದೆ. ಅಕ್ಕ, ಅದಕ್ಕೇನಂತೆ, ಯಾರಿಗೂ ಗೊತ್ತಾಗದಂತೆ ನಾನು ವ್ಯವಸ್ಥೆ ಮಾಡುತ್ತೇನೆ ಬಿಡಿ ಅಂದುಬಿಟ್ಟಳು. ಮೊದಲೇ ಕಾಮದ ಬೆಂಕಿಯಿಂದ ಬೇಯುತ್ತಿದ್ದ ನಾನು, ನೀನು ಹೇಗೆ ಮಾಡುತ್ತೀಯ ಅದನ್ನೆಲ್ಲ ಎಂದು ಕೇಳಿದೆ. ಅಕ್ಕ, ನಿಮ್ಮನ್ನು ನೋಡಿದರೆ ನನಗೆ ಅಯ್ಯೋ ಅನಿಸುತ್ತದೆ. ಇಂಥ ಸುಂದರವಾದ ದೇಹವನ್ನು ಇಟ್ಟುಕೊಂಡು ಇಷ್ಟು ಅನುಕೂಲವಾಗಿದ್ದುಕೊಂಡು ಆ ಸುಖ ಇಲ್ಲದಿದ್ದರೆ ಏನು ಪ್ರಯೋಜನ ಅಲ್ವಾ ಅಕ್ಕ ಎಂದಳು. ನಾನು, ಹೌದು ಕಣೆ, ನೀನು ಹೇಳುತ್ತಿರುವುದು ನಿಜ ಅಂದೆ. ಅದಕ್ಕ, ನೀವೇನು ಅಂದುಕೊಳ್ಳದಿದ್ದರೆ ನನ್ನ ಗಂಡನನ್ನೇ ಒಂದು ರಾತ್ರಿ ಕಳಿಸಿಬಿಡುತ್ತೇನೆ ಬಿಡಿ ಅಂದೇ ಬಿಟ್ಟಳು. ನಾನು ಒಂದು ಕ್ಷಣ ಅವಕ್ಕಾಗಿ ಬಿಟ್ಟೆ. ನಾನು ಈಗ ನೀನು ಹೋಗು, ನಂತರ ಮಾತನಾಡೋಣ ಎಂದು ಕಳುಹಿಸಿಬಿಟ್ಟೆ. ನನಗೆ ಅಂದು ರಾತ್ರಿ ನಿದ್ರೆ ಬರಲಿಲ್ಲ. ಏಕೆಂದರೆ ಸುಕನ್ಯಾ ಅವನ ಗಂಡನ ತಾಕತ್ತಿನ ಬಗ್ಗೆ ಹೇಳುತ್ತಿದ್ದುದೆಲ್ಲ ನನಗೆ ನೆನಪಾಗತೊಡಗಿತ್ತು. ಅವನ ಬಲಿಷ್ಠ ತೋಳುಗಳಲ್ಲಿ ಒಮ್ಮೆ ಬಂದಿಯಾಗಿ ಬಿಡಲೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಮರುದಿನ ಸುಕನ್ಯಾ ಬಂದಾಗ, ಈಗ ಹೇಗೆ ಮಾಡುವುದು ಹೇಳೆ ಅಂತ ನಾನೇ ಮೊದಲು ಕೇಳಿಬಿಟ್ಟೆ. ಅಕ್ಕ, ನಾನು ನಿಮ್ಮ ಮಗ ಇರುವಾಗ ನಿಮ್ಮನ್ನು, ನನ್ನ ಗಂಡ ಇಂದು ರಾತ್ರಿ ಬೇರೆ ಊರಿಗೆ ಹೋಗುತ್ತಿದ್ದಾನೆ, ನಾನು ಒಬ್ಬಳೇ ಮಲಗಲು ಭಯವಾಗುತ್ತದೆ, ಹಾಗಾಗಿ ನಿಮ್ಮ ಮಗನನ್ನು ನಮ್ಮ ಮನೆಯಲ್ಲಿ ಮಲಗಲು ಕಳಿಸಿಕೊಡಿ ಎಂದು ಕೇಳುತ್ತೇನೆ. ಆಗ ನೀವು ನಿಮ್ಮ ಮಗನನ್ನು ರಾತ್ರಿ ನಮ್ಮ ಮನೆಗೆ ಕಳುಹಿಸಿಬಿಡಿ, ನನ್ನ ಗಂಡನನ್ನು ನಿಮ್ಮ ಮನೆಗೆ ರಾತ್ರಿ ಕಳುಹಿಸಿ ಬಿಡುತ್ತೇನೆ. ನಂತರ ನೀವು ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಿ ಎಂದಳು. ಅದಕ್ಕೆ ನಾನು, ಆಯಿತು, ಇದು ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ಗೊತ್ತಾಗಬಾರದು, ಮತ್ತೆ ಬೇರೆ ಯಾರಿಗೂ ಗೊತ್ತಾಗಬಾರದು ಎಂದು ಅವಳಿಗೆ ಸ್ಪಷ್ಟವಾಗಿ ತಿಳಿಸಿದೆ. ಅದಕ್ಕೆ ಅವಳು, ಆಯ್ತು ಅಕ್ಕ, ನನ್ನನ್ನು ನಂಬಿ, ನಾನು ಯಾರಿಗೂ ಹೇಳುವುದಿಲ್ಲ ಎಂದಳು. ಮೊದಲೇ ಪ್ಲಾನ್ ಮಾಡಿದಂತೆ ಒಂದು ದಿನ ನನ್ನ ಮಗನನ್ನು ಸುಕನ್ಯಾಳ ಗಂಡ ಇವತ್ತು ಬೇರೆ ಊರಿಗೆ ಹೋಗುತ್ತಾನಂತೆ, ರಾತ್ರಿ ಬರುವುದಿಲ್ಲವಂತೆ. ಸುಕನ್ಯಳಿಗೆ ಅವಳ ಮನೆಯಲ್ಲಿ ಒಬ್ಬಳೇ ಮಲಗಲು ಭಯವಂತೆ. ನೀನು ಅಲ್ಲೇ ಹೋಗಿ ಮಲಗಿಕೋ ಎಂದೆ. ಅವನು, ಆಯ್ತು ಅಮ್ಮ, ರಾತ್ರಿ ಊಟ ಮಾಡಿಕೊಂಡು ಹೋಗುತ್ತೇನೆ ಎಂದ. ನನ್ನ ಮಗ ಹೋದ ಅರ್ಧ ಗಂಟೆಯ ನಂತರ ಸುಮಾರು ರಾತ್ರಿ 10 ಗಂಟೆಯ ವೇಳೆಗೆ ಸುಕನ್ಯಾಳ ಗಂಡ ಶೇಖರ ನಮ್ಮ ಮನೆಗೆ ಬಂದ. ಈ ಮೊದಲು ನಾನು ಅವನನ್ನು ನೋಡಿರಲಿಲ್ಲ. ಅವನು ಬಂದ ತಕ್ಷಣ ಗೊತ್ತಾಯಿತು ಅವನು ಶೇಖರ ಅಂತ. ಒಳಗಡೆ ಬಾ ಎಂದು ಕರೆದುಕೊಂಡು ಹೋದೆ. ಕಪ್ಪು ಮೈಬಣ್ಣ, ಸದೃಢವಾದ ದೇಹ. ಅವನನ್ನು ನೋಡುತ್ತಿದ್ದಂತೆ ನನ್ನೆಲ್ಲ ಬಯಕೆಗಳು ಒಮ್ಮೆಲೆ ಚಿಮ್ಮಿಬಿಟ್ಟವು. ಅವನು ಮೊದಲೇ ಊಟ ಮಾಡಿಕೊಂಡು ಬಂದಿದ್ದ. ಆದರೂ ನಾನು ಒತ್ತಾಯ ಮಾಡಿ ಅವನಿಗೆ 1 ಲೋಟ ಹಾಲು ಕೊಟ್ಟೆ. ಅವನು ಸುಮ್ಮನೆ ಸೋಫಾ ಮೇಲೆ ಕುಳಿತಿದ್ದ. ನಾನು ನನ್ನ ಬೆಡ್ರೂಮ್ಗೆ ಹೋಗಿ ಒಳ ಉಡುಪುಗಳು ಕಾಣುವಂತೆ ತೆಳುವಾದ ನೈಟಿ ಹಾಕಿಕೊಂಡು ಅವನ ಪಕ್ಕದಲ್ಲಿ ಕುಳಿತುಕೊಂಡೆ. ನನಗೆ ಎಷ್ಟು ಬೇಗ ಅವನು ನನ್ನನ್ನು ಆವರಿಸಿಕೊಳ್ಳುತ್ತಾನೋ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ. ಆದರೆ ಅವನು ಸಂಕೋಚದಿಂದ ಸುಮ್ಮನೆ ಕುಳಿತಿದ್ದ. ನಾನು ಅವನ ಕೈಯನ್ನು ಅದುಮಿದೆ. ಅವನ ಕೈ ಒಳ್ಳೆ ಕಬ್ಬಿಣದಂತಿತ್ತು. ನಿನಗೆ ಸುಕನ್ಯಾ ಎಲ್ಲವನ್ನು ಹೇಳಿದ್ದಾಳೆ ಅಲ್ವಾ? ಮತ್ತೆ ಸುಮ್ಮನೆ ಏಕೆ ಕುಳಿತುಕೊಂಡಿದ್ದೀಯಾ?
ಬಾ ಬೆಡ್ರೂಮ್ಗೆ ಹೋಗೋಣ ಎಂದು ಕೈ ಹಿಡಿದು ಕರೆದುಕೊಂಡು ಹೋದೆ. ಆದರೂ ಅವನು ಇನ್ನೂ ಸಂಕೋಚ ಪಡುತ್ತಲೇ ಇದ್ದ. ನಾನೇ ಅವನ ಮೈ ಮೇಲೆ ಬಿದ್ದು ಅವನ ಬಟ್ಟೆಗಳನ್ನು ಬಿಚ್ಚಿ ತೊಡಗಿದೆ. ಆಗ ಅವನು ನಿಧಾನವಾಗಿ ನನ್ನನ್ನು ಅಪ್ಪಿಕೊಳ್ಳಲು ಶುರು ಮಾಡಿದ. ನನ್ನ ಶರೀರವೆಲ್ಲ ಒಮ್ಮೆ ಕಂಪಿಸದಂತಾಯಿತು. ಎಷ್ಟೋ ವರ್ಷಗಳ ನಂತರ ಪುರುಷನೊಬ್ಬ ನನ್ನ ದೇಹವನ್ನು ಮುಟ್ಟುತ್ತಿದ್ದ. ಕೆಲವೇ ಹೊತ್ತಿನಲ್ಲಿ ಇಬ್ಬರು ಸಂಪೂರ್ಣ ಬೆತ್ತಲಾದವು. ಅಂದು ರಾತ್ರಿ 3 ಬಾರಿ ನನ್ನನ್ನು ತಿಂದು ಮುಗಿಸಿದ. ಬಹುಶಃ ನನ್ನ ಗಂಡನಿಂದಲೂ ಈ ರೀತಿಯ ಸುಖವನ್ನು ನಾನು ಅನುಭವಿಸಿರಲಿಲ್ಲ. ನಿಜಕ್ಕೂ ಸುಕನ್ಯಾ ಎಷ್ಟು ಅದೃಷ್ಟ ಮಾಡಿದ್ದಾಳೆ ಅಂತ ನನಗೆ ಅನ್ನಿಸಿತು. ನಂತರ ಬೆಳಿಗ್ಗೆ 5 ಗಂಟೆಗೆ ಅವನನ್ನು ನಾನು ಕಳುಹಿಸಿಬಿಟ್ಟೆ. ಏಕೆಂದರೆ ಅಕ್ಕಪಕ್ಕದವರು ಯಾರಾದರೂ ನೋಡಿಬಿಡುತ್ತಾರೆ ಅಂತ. ನಂತರ ಸುಮಾರು 7:15 ಗಂಟೆಯ ಹೊತ್ತಿಗೆ ನನ್ನ ಮಗ ಬಂದು ಕಾಲಿಂಗ್ ಬೆಲ್ ಒತ್ತಿದ. ನಾನು ಇನ್ನೂ ಮಲಗಿರುವಂತೆ ನಟಿಸಿ ಎದ್ದು ಹೋಗಿ ಬಾಗಿಲು ತೆಗೆದೆ. ಅವನು, ಅಮ್ಮ, ನಿನಗೆ ಏನಾದರೂ ಭಯವಾಯಿತಾ ಅಂತ ಕೇಳಿದ. ಇಲ್ಲ ಕಣೋ, ಏನೂ ಭಯವಾಗಲಿಲ್ಲ. ಎಲ್ಲ ಚಿಲ್ಕಗಳನ್ನು ಕರೆಕ್ಟಾಗಿ ಹಾಕಿ ಮಲಗಿಕೊಂಡೆ ಎಂದೆ. ಅವನು ನಂತರ ಸುಕನ್ಯಾ ಆಂಟಿ ಮನೆಯ ಬಾಗಿಲಿನ ಚಿಲಕಗಳು ಸರಿಯಾಗಿಲ್ಲ ಎಂದನು. ಅದಕ್ಕೋಸ್ಕರನೇ ಅವಳಿಗೆ ಭಯವಾಗಿ ನಿನ್ನನ್ನು ಕಳಿಸಿಕೊಡಿ ಎಂದಳು ಎಂದೆ. ಇದೇ ರೀತಿ 5-6 ಬಾರಿ ನಡೆಯಿತು. ನಂತರ ಸುಕನ್ಯಾ ನನಗೆ ಇನ್ನೂ ತುಂಬಾ ಹತ್ತಿರವಾದಳು. ನನ್ನ ವೀಕ್ನೆಸ್ ಗೊತ್ತಾದ ಮೇಲೆ ಅವಳು ಆಗಾಗ ಹಣವನ್ನು ಕೇಳುತ್ತಿದ್ದಳು. ನಾನು ಕೊಡುತ್ತಿದ್ದೆ. ಇದು ಎಲ್ಲಿಯವರೆಗೆ ಮುಂದುವರಿಯುತ್ತೆಂದರೆ, ನಾನು ಅವಳಿಗೆ ಹಣ ಕೊಟ್ಟು ಅವಳ ಗಂಡನನ್ನು ಕರೆಸಿಕೊಳ್ಳುವಂತೆ ಆಯಿತು. ಅಕ್ಕ, ನಿಮಗೆ ಯಾವಾಗಲೂ ಒಬ್ಬರ ಜೊತೆಯಲ್ಲೇ ಮಜಾ ಮಾಡಿದರೆ ಬೇಜಾರಾಗುವುದಿಲ್ಲವೇ ಎಂದಳು. ಆಗ ಅವಳು, ಅಕ್ಕ, ನಿಜ ಹೇಳಬೇಕೆಂದರೆ ನನಗೆ ಇನ್ನೂ 2 ಜೊತೆಗಾರರಿದ್ದಾರೆ ಎಂದಳು. ಹೌದಾ? ಹಾಗಾದರೆ ತುಂಬಾ ಮಜಾ ಮಾಡುತ್ತೀಯ ಬಿಡು ಎಂದೆ. ಅಕ್ಕ, ನಿಮಗೇನಾದರೂ ಇನ್ನೂ ಬೇರೆಯವರ ಜೊತೆ ಮಲಗಬೇಕೆಂದರೆ ಹೇಳಿ, ನಾನು ಸೆಟ್ ಮಾಡಿ ಕೊಡುತ್ತೇನೆ ಎಂದಳು. ಆಗ ನನ್ನ ಬುದ್ಧಿಗೆ ಏನಾಗಿತ್ತೋ ಏನೋ, ಆಯ್ತು ಟ್ರೈ ಮಾಡೋಣ ಅಂದುಬಿಟ್ಟೆ. ಆಗ ಅವಳು 2 ದಿನದಲ್ಲಿ ರೆಡಿ ಮಾಡುತ್ತೇನೆ ಎಂದಳು. 2 ದಿನದ ನಂತರ ಬೇರೆ ಒಬ್ಬನನ್ನು ಕಳುಹಿಸಿದಳು. ಇದು ಹೀಗೆ ಮುಂದುವರಿಯುತ್ತಾ 5-6 ಜನರ ಜೊತೆ ಮಲಗಿಬಿಟ್ಟೆ. ನಂತರ ನನಗೆ ನಿಧಾನವಾಗಿ ಗೊತ್ತಾಯಿತು, ಸುಕನ್ಯಾ ಆ ಗಂಡಸರ ಹತ್ತಿರ ಹಣ ಪಡೆದುಕೊಂಡು ನನ್ನ ಹತ್ತಿರ ಕಳಿಸುತ್ತಿದ್ದಳು ಎಂದು. ಬರೀ ಅಷ್ಟೇ ಅಲ್ಲ, ನನ್ನ ಮಗ ಅವಳ ಮನೆಗೆ ಮಲಗಿಕೊಳ್ಳಲು ಹೋದಾಗ ಅವನನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡು ಬಿಟ್ಟಿದ್ದಳು. ಅವನು ಮನೆಯಿಂದ ಹಣ ಕದ್ದು ಅವಳಿಗೆ ಕೊಡತೊಡಗಿದನು. ಅಷ್ಟೇ ಅಲ್ಲ, ಇಷ್ಟು ದಿನ ನಡೆಯುತ್ತಿದ್ದ ಎಲ್ಲವನ್ನೂ ನನ್ನ ಮಗನಿಗೆ ಸುಕನ್ಯಾ ಹೇಳಿಬಿಟ್ಟಿದ್ದಳು. ಈಗ ನನ್ನ ಮಗನಿಗೆ ಅವನಿಗೆ ಬೇಕಾದ ಹಾಗೆ ಹಣ ಕೊಡಲೇಬೇಕಾದ ಪರಿಸ್ಥಿತಿ ನನ್ನದಾಯಿತು. ಇಷ್ಟೆಲ್ಲ ತಿಳಿದ ಮೇಲೆ ನಾನು ಸುಕನ್ಯಾಳನ್ನು ಮನೆ ಕೆಲಸದಿಂದ ತೆಗೆದುಬಿಟ್ಟೆ. ಅಷ್ಟಕ್ಕೂ ಸುಮ್ಮನಾಗದ ಅವಳು ನನ್ನನ್ನು ಬೆದರಿಸಿ ಹಣ ಪಡೆಯಲು ಶುರು ಮಾಡಿದಳು. ಇಷ್ಟರಲ್ಲಾಗಲೇ ನನ್ನ ಮಗ ಸಂಪೂರ್ಣ ಕೆಟ್ಟು ಹೋಗಿದ್ದ. ಸಿಗರೇಟು ಸೇದುವುದು, ಡ್ರಿಂಕ್ಸ್ ಮಾಡುವುದು ಎಲ್ಲವನ್ನೂ ಕಲಿತು ಬಿಟ್ಟಿದ್ದ. ಇದಕ್ಕೆಲ್ಲ ನನ್ನ ಕಾಮದ ಬಯಕೆ ಕಾರಣವಾಯಿತು. ನನ್ನ ಮಗ ಓದುವುದನ್ನು ಬಿಟ್ಟು ಪೋಲಿ ತಿರುಗತೊಡಗಿದ. ನಾನೇ ಕೈಯಾರ ನನ್ನ ಮಗನನ್ನು ಹಾಳು ಮಾಡಿಬಿಟ್ಟೆ. ಜೊತೆಗೆ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ.
ನಾನು ಯಾವಾಗ ಸುಕನ್ಯಳಿಗೆ ಮತ್ತೆ ಹಣ ಕೊಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆನೋ ಆಗ ಅವಳು ವಿಷಯವನ್ನು ಒಬ್ಬರಿಂದ ಒಬ್ಬರಿಗೆ ಬಹಿರಂಗಪಡಿಸಿಬಿಟ್ಟಳು. ನಾನು ಈ ಮನೆಯನ್ನು ಬಾಡಿಗೆ ಕೊಟ್ಟು ಬೇರೆ ಏರಿಯಾದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ಇದ್ದು ಬಿಟ್ಟೆ. ನನ್ನ ಮಗ ಮನೆಗೆ ಬಂದರೆ ಬಂದ, ಇಲ್ಲದಿದ್ದರೆ ಇಲ್ಲ. ಕ್ಷಣಿಕ ಸುಖಕ್ಕಾಗಿ ನನ್ನ ಮತ್ತು ನನ್ನ ಮಗನ ಜೀವನ ಹಾಳಾಗಿ ಹೋಯಿತು. ಇದು ಕೆಲವರಿಗಾದರೂ ಪಾಠ ಆಗಬೇಕೆಂದು ನನ್ನ ಅನಿಸಿಕೆ. ದಯವಿಟ್ಟು ಯಾರು ಕ್ಷಣಿಕ ಸುಖಕ್ಕೆ ಬಲಿಯಾಗಬೇಡಿ, ಸಂಸಾರವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ನಾನು ಹೇಳಲು ಬಯಸುತ್ತೇನೆ. ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ.